ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಎಂದು ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿಯ ವ್ರತ ಪೂಜೆ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿಯ ವ್ರತ ಪೂಜೆ ಯಾವ ದಿನ, ಯಾವ ವಾರ, ಯಾವ ಸಮಯದಲ್ಲಿ ಮಾಡಿದರೆ ಅನುಕೂಲ ಅಂತಕ್ಕಂಥ ವಿಚಾರದೊಂದಿಗೆ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ನಮ್ಮ ಓಂ ಅಸ್ಟ್ರಾಲಜರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಓಂ ಅಸ್ಟ್ರಾಲಜರ್ಸ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ವಿಚಾರವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಕೂಡ ಈ ವರಮಹಾಲಕ್ಷ್ಮಿಯ ವಿಚಾರದಲ್ಲಿ, ವರಮಹಾಲಕ್ಷ್ಮಿಯ ವ್ರತ ಪೂಜೆ ವಿಚಾರದಲ್ಲಿ ಗೊಂದಲ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ವರಮಹಾಲಕ್ಷ್ಮಿಯ ಪೂಜೆಯು ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಹುಣ್ಣಿಮೆಯ ಹತ್ತಿರದಲ್ಲಿ ಬರ್ತಕ್ಕಂಥ ಶುಕ್ರವಾರ ದಿನ ವರಮಹಾಲಕ್ಷ್ಮಿಯ ಪೂಜೆಗೆ ಶ್ರೇಷ್ಠ ದಿನ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿ ಯಾಕೆ ಗೊಂದಲ ಅಂತಕ್ಕಂಥದ್ದು, ಇಲ್ಲಿ ಗೊಂದಲ ಆಗಿರ್ತಕ್ಕಂಥ ವಿಚಾರ ಅಂದರೆ, ಇಲ್ಲಿ 28ನೇ ತಾರೀಕಿಗೆ ಹುಣ್ಣಿಮೆ ಹಾಗೂ ಶುಕ್ರವಾರ ಎರಡೂ ಒಟ್ಟೆ ಬಂದಿರುವುದರಿಂದ ಹುಣ್ಣಿಮೆ ಬೆಳಿಗ್ಗೆ 9:48 ಸರಿಸುಮಾರು ಮುಕ್ತಾಯ ಆಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು 28ನೇ ತಾರೀಕಿಗೆ ಇದು ಸೂಕ್ತ ಅಲ್ಲದೇ ಇರತಕ್ಕಂಥದ್ದು. ಹಾಗಾಗಿ 21ನೇ ತಾರೀಕಿಗೆ ಬರ್ತಕ್ಕಂಥ ಶುಕ್ರವಾರದ ಪೂಜೆ ಉತ್ತಮವಾಗಿರ್ತಕ್ಕಂಥದ್ದು. ವರಮಹಾಲಕ್ಷ್ಮಿಯ ವ್ರತ ಪೂಜೆಗೆ ಇದು ಶ್ರೇಷ್ಠ ದಿನಾಂಕ ಹಾಗೂ ಶ್ರೇಷ್ಠ ವಾರ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ 21ನೇ ತಾರೀಕಿಗೆ ಆಯ್ಕೆಯೇ ಉತ್ತಮ ಆಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ವರಮಹಾಲಕ್ಷ್ಮಿಯ ವ್ರತ ಪೂಜೆ ಮಾಡುವುದರಿಂದ ಅಷ್ಟಲಕ್ಷ್ಮಿಯ ಪೂಜೆ ಮಾಡಿದ ಫಲ ಸಿಗ್ತಕ್ಕಂಥದ್ದು. ಅಷ್ಟಲಕ್ಷ್ಮಿಯ ಪೂಜೆಯ ಶಮಾನ ಪೂಜೆ ಆಗಿರ್ತಕ್ಕಂಥ ಈ ವರಮಹಾಲಕ್ಷ್ಮಿಯ ಪೂಜೆ ಆಗಿರುತ್ತೆ. ಹಾಗೆ ಅಷ್ಟಲಕ್ಷ್ಮಿ ಯಾವುವು ಅಂತಕ್ಕಂಥದ್ದಿದ್ದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡ್ತಕ್ಕಂಥ ಆದಿಲಕ್ಷ್ಮಿ, ಹಾಗೆ ಆಹಾರ ಧಾನ್ಯ ಮತ್ತು ಸಮೃದ್ಧಿಯನ್ನು ಕೊಡ್ತಕ್ಕಂಥ ಧಾನ್ಯಲಕ್ಷ್ಮಿ, ಹಾಗೆ ಧೈರ್ಯ ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಧೈರ್ಯಲಕ್ಷ್ಮಿ, ಹಾಗೆ ರಾಜಯೋಗ, ಗೌರವ ಮತ್ತು ವೈಭವವನ್ನು ಕೊಡ್ತಕ್ಕಂಥ ಗಜಲಕ್ಷ್ಮಿ, ಹಾಗೆ ಸಂತಾನ ಮತ್ತು ಕುಟುಂಬ ವೃದ್ಧಿ ಆಗ್ತಕ್ಕಂಥ ವಿಚಾರದಲ್ಲಿ ಸಂತಾನ ಲಕ್ಷ್ಮಿ, ಹಾಗೆ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ವಿಚಾರ ವಿಜಯಲಕ್ಷ್ಮಿ, ಹಾಗೆ ಜ್ಞಾನ ಮತ್ತು ವಿದ್ಯೆಯನ್ನು ಕೊಡ್ತಕ್ಕಂಥ ವಿದ್ಯಾಲಕ್ಷ್ಮಿ, ಹಾಗೆ ಆರ್ಥಿಕ ಮತ್ತು ಸಮೃದ್ಧಿಯನ್ನು ಕೊಡ್ತಕ್ಕಂಥ ಧನಲಕ್ಷ್ಮಿ. ಈ ಅಷ್ಟಲಕ್ಷ್ಮಿಯ ಪೂಜೆ ಮಾಡಿದ ಫಲವನ್ನು ಈ ಒಂದು ವರಮಹಾಲಕ್ಷ್ಮಿಯ ಪೂಜೆಯಲ್ಲಿ ಸಿಗ್ತಕ್ಕಂಥ ವಿಚಾರ ಆಗಿರುತ್ತೆ. ಹಾಗೆ ಯಾವ ಸಮಯದಲ್ಲಿ ಮಾಡಿದರೆ ಅನುಕೂಲ ಅಂತಕ್ಕಂಥ ವಿಚಾರ ತಿಳಿದುಕೊಳ್ಳೋಣ. ಮಧ್ಯಾಹ್ನ ಸಮಯ ಇಲ್ಲ, ಹಾಗೆ ನಮಗೂ ಸಂಜೆ ಕೂಡ ಸಮಯ ಇಲ್ಲ ಅಂತಕ್ಕಂಥವ್ರು ಬೆಳಿಗ್ಗೆ ಮಾಡಿಕೊಳ್ಳುವ ವಿಚಾರ ಇದ್ದಲ್ಲಿ ಬೆಳಿಗ್ಗೆ 6:04 8:10 ಸ್ಥಿರ ಲಗ್ನ ಸಿಂಹ ಲಗ್ನ ಸಿಗ್ತಕ್ಕಂಥದ್ದು. ಈ ಒಂದು ಲಗ್ನ 2:06 ಕಾಲ ಪೂಜಾ ಅವಧಿಗೆ ಸಮಯ ಇರ್ತಕ್ಕಂಥದ್ದು. ಈ ಒಂದು ಲಗ್ನ ಉತ್ತಮ ಆಗಿರುತ್ತೆ ವರಮಹಾಲಕ್ಷ್ಮಿಯ ಪೂಜೆಗೆ. ಹಾಗೆ 2ನೇ ಮುಹೂರ್ತದಲ್ಲಿ ಸ್ಥಿರ ಲಗ್ನ ಸಿಗ್ತಕ್ಕಂಥದ್ದು ವೃಶ್ಚಿಕ ಲಗ್ನದಲ್ಲಿ. ಹಾಗೆ ಸರಿಸುಮಾರು 12:23 14:35 ಅಂದರೆ ಮಧ್ಯಾಹ್ನ 2:35 ಇರತಕ್ಕಂಥದ್ದು. ಇದು 2:10 ಕಾಲ ಸರಿಸುಮಾರು ಪೂಜೆಗೆ ಅವಧಿ ಇರತಕ್ಕಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಅಭಿಜಿತ್ ಮುಹೂರ್ತವು ಕೂಡ ಇದರಲ್ಲಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಉತ್ತಮವಾಗಿ
ಪೂಜೆಗೆ ಉತ್ತಮವಾಗಿರ್ತಕ್ಕಂಥ ಮುಹೂರ್ತ ಆಗಿರುತ್ತೆ. ಹಾಗೆ ಮೂರನೇ ಮುಹೂರ್ತವಾಗಿರ್ತಕ್ಕಂಥ ಸ್ಥಿರ ಲಗ್ನ ಆಗಿರ್ತಕ್ಕಂಥದ್ದು ಕುಂಭ ಲಗ್ನದಲ್ಲಿ ಬರ್ತಕ್ಕಂಥ 18:35 ಅಂದರೆ 6:35 ಸಂಜೆ, ಹಾಗೆ 20:15 20:15 ಅಂದರೆ 8:15 ರಾತ್ರಿ. ಸರಿಸುಮಾರು ತಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗ್ತಕ್ಕಂಥ ಸಮಯ ಅಂದರೆ 1:55 ಕಾಲ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು. ಹಾಗೆ ಇಲ್ಲಿ ಹೆಚ್ಚಿನ ವಿಚಾರ ಏನೆಂದರೆ ಇಲ್ಲಿ ಗೋಧೂಳಿ ಮುಹೂರ್ತವು ಕೂಡ ಸಿಗುವುದರಿಂದ ಇದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಹಾಗೆ 4ನೇ ಮುಹೂರ್ತ ನೋಡಬೇಕು ಅಂತಕ್ಕಂಥದ್ದಿದ್ದಲ್ಲಿ ನಮಗೆ ಬೆಳಿಗ್ಗೆನೂ ಸಮಯ ಇಲ್ಲ, ಮಧ್ಯಾಹ್ನನೂ ಸಮಯ ಇಲ್ಲ, ಹಾಗೆ ಸಂಜೆನೂ ಸಮಯ ಇಲ್ಲ ಅಂತಕ್ಕಂಥವ್ರು 4ನೇ ಮುಹೂರ್ತ ಅಂದರೆ ಸ್ಥಿರ ಲಗ್ನ ರೊಸವ ಲಗ್ನ ರಾತ್ರಿ 11:23:38 11:38 ಸಿಗ್ತಕ್ಕಂಥ ಮುಹೂರ್ತ ಆಗಿರ್ತದೆ. ಅದು ಆಗಸ್ಟ್ 22 2ನೇ ತಾರೀಕು 1:40 ಮುಕ್ತಾಯ ಆಗ್ತಕ್ಕಂಥದ್ದು. ಈ ಮುಹೂರ್ತವು ಕೂಡ ಕೊನೆಯದಾಗಿ ಆಯ್ಕೆ ಮಾಡಿಕೊಳ್ಳುವವರಿದ್ದಲ್ಲಿ ನಮಗೆ ಬೆಳಿಗ್ಗೆನೂ ಸಮಯ ಇಲ್ಲ, ಮಧ್ಯಾಹ್ನನೂ ಸಮಯ ಇಲ್ಲ, ಸಂಜೆನೂ ಕೂಡ ಸಮಯ ಇಲ್ಲ ಅಂತಕ್ಕಂಥವ್ರು ಈ ಒಂದು ಮುಹೂರ್ತ ಕೂಡ ಆಯ್ಕೆ ಮಾಡಿಕೊಂಡು ಈ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಿಕೊಳ್ಳಬಹುದು. ಹಾಗೆ ಈ ವರಮಹಾಲಕ್ಷ್ಮಿಯ ಪೂಜೆಗೆ ಮುಹೂರ್ತಕ್ಕಿಂತ ಭಕ್ತಿ ಹೆಚ್ಚಿನ ಶಕ್ತಿ ಇರತಕ್ಕಂಥದ್ದು, ಭಕ್ತಿಗೆ ಹೆಚ್ಚು ಶಕ್ತಿ ಇರತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಈ ವರಮಹಾಲಕ್ಷ್ಮಿಯ ಪೂಜೆಗೆ ಹೆಚ್ಚು ಭಕ್ತಿಯಿಂದ ಪೂಜೆ ಮಾಡಿದಲ್ಲಿ ಅಷ್ಟಲಕ್ಷ್ಮಿಯ ಬಲ ಸಿಗ್ತಕ್ಕಂಥದ್ದು. ಹಾಗೆ ಇಷ್ಟು ವಿಚಾರ. ಶ್ರೀ ವರಮಹಾಲಕ್ಷ್ಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.